ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸೋಕೆ ಕ್ಷಣ ಗಣನೆ ಪ್ರಾರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ತಾನೇ ಆಗಮಿಸಿದ್ದಾರೆ. ನವ ವಧುವಿನಂತೆ ಸಿಂಗಾರಗೊಂಡಿದೆ ಕೆಆರ್ಎಸ್ ಅಣೆಕಟ್ಟು. ನೀವು ಅದರ ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ಅವರ ಜೊತೆಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಅವರ ಆಗಮನವಾಗಿದೆ. ಹಾಗೆ ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಆಗಮನವಾಗಿದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್. ಚೆಲುವರಾಯಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ನರೇಂದ್ರ ಸ್ವಾಮಿ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ. ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರು, ಸನ್ಮಾನ್ಯ ಅಧ್ಯಕ್ಷರು, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಹಾಗೂ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಆಗಮಿಸಿದ್ದಾರೆ. ತಾಯಿ ಕಾವೇರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ. $124.8 ಅಡಿ ತುಂಬಿ ತುಳುಕುತ್ತಿರುವಂತಹ ಸಮೃದ್ಧಿಯ ಮಹಾ ಸಂಕೇತದಂತೆ ಪ್ರತಿಬಿಂಬಿತವಾಗುತ್ತಿರುವ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಪೂಜೆಯನ್ನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ. ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾ ಇದ್ದಾರೆ. ಮರುಧೃತೆ ಮಹಾಭಾಗೆ ಮಹಾದೇವಿ ಮನೋಹರೆ ಸರ್ವಾಭೀಷ್ಟಪ್ರದೇ ದೇವಿ ಸ್ನಾಸ್ಥಿತಾಂ ಪುಣ್ಯವರ್ಧಿನಿ ಸರ್ವ ಪಾಪಕ್ಷಯಕರೇ ಮಾಂ ಪಾಪಂ ವಿನಾಶಯ ಕವೇರ ಕನ್ಯೆ ಕಾವೇರಿ ಸಮುದ್ರ ಮಹಿಷಿ ಪ್ರಿಯೆ ದೇಹಿ ಮೇ ಭಕ್ತಿ ಮುಕ್ತಿತ್ವಂ ಸರ್ವತೀರ್ಥ ಸ್ವರೂಪಿಣಿ ಸಿಂಧುವರ್ಯೇ ದಯಾ ಸಿಂಧೋ ಮಾಮುದ್ಧರ ದಯಾಂಬುದೆ ಸ್ಥಿಯಂ ದೇಹಿ ಸುತಂ ದೇಹಿ ಶ್ರಿಯಂ ದೇಹಿ ತತಸ್ವಗ ಆಯುಷ್ಯಂ ದೇಹಿ ಚಾರೋಗ್ಯಂ ಲೋಣಾನ್ಮುಕ್ತಂ ಕುರುಷ್ವ ಮಾಂ ತಾಸಾಂ ಚ ಸರಿತಾಂ ಮಧ್ಯೆ ಸಹ್ಯ ಕನ್ಯಾಘನಾಶಿನಿ ಕಾವೇರಿ ಲೋಕವಿಖ್ಯಾತ ಜನತಾಪ ನಿವಾರಿಣಿ ಸರ್ವ ದುಃಖ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನು ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ. ನಾಡಿನ ಅನೇಕ ಗಣ್ಯಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ವಿಶೇಷವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ. ನಾಡಿನ ಜನರಿಗಾಗಿ ಪೂಜೆಯನ್ನು ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂತಹ ಶ್ರೀ ಎನ್. ಚೆಲುವರಾಯಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ, ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದೀವಿ, ನಾಡಿನ ಜನತೆಗೆ ಒಳಿತನ್ನ ಮಾಡು ತಾಯಿಯೇ, ಶುಭವನ್ನ ಉಂಟು ಮಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. 130 ಚದರ ಕಿಲೋಮೀಟರ್ನಷ್ಟು ಜಲ ಸಮೃದ್ಧಿಯನ್ನ ಹೊಂದಿರುವಂತಹ ಕೃಷ್ಣರಾಜಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ. ಪೂಜೆಯನ್ನ ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ, ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನ ಹರಸು ಎನ್ನುವ ಇಂಗಿತವನ್ನ ವ್ಯಕ್ತಪಡಿಸ್ತಾ ಬಾಗಿನವನ್ನ ಕೊಡುವಂತಹ ಸಂಪ್ರದಾಯವಿದೆ. ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನ ಸಮೃದ್ಧಿಗೊಳಿಸು ಎನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿಯಾಗ್ತಾ ಇದ್ದೀವಿ. ನಾವು ಕೂಡ ಕ್ಷೀರಾಭಿಷೇಕವನ್ನ ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ. ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ. ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ. ಅಕ್ಷತೆಯನ್ನ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಒಟ್ಟು 49 TMC ಶೇಖರಣೆಯ ಸಾಮರ್ಥ್ಯವನ್ನ ಹೊಂದಿದೆ ಕೃಷ್ಣರಾಜಸಾಗರ ಅಣೆಕಟ್ಟು. ತಾಯಿಗೆ ವಸ್ತ್ರವನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ.
ಪುಷ್ಪ ಸಮರ್ಪಣೆಯಾಗಿದೆ ತಾಯಿ ಕಾವೇರಿಗೆ. ಎಲ್ಲ ಜನಪ್ರತಿನಿಧಿಗಳಿಗೆ ಇದೊಂದು ಸುಭಿಕ್ಷತೆಯ ಸಂಕೇತವಾಗಿ ಪರಿಣಮಿಸ್ತಾ ಇದೆ. ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಬರಗಾಲದಿಂದ ಬೆಂದಿದ್ದಂತಹ ಜನರ ಬಾಳಿಗೆ ಇನ್ನಾದರೂ ಸಮೃದ್ಧಿ ಘಟಿಸಲಿ ಎನ್ನುವಂತಹ ಸದಾಶಯದಿಂದ ತಾಯಿ ಕಾವೇರಿಗೆ ಪ್ರಾರ್ಥನೆ ಸಲ್ಲಿಸಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಕ್ಷೀರಾಭಿಷೇಕದಿಂದ ಪ್ರಾರಂಭಗೊಂಡು ಇದೀಗ ಬಾಗಿನವನ್ನು ಅರ್ಪಿಸುವಂತಹ ಗಳಿಗೆಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಬಾಗಿನದ ಅರ್ಪಣೆಯಾಗಲಿದೆ. ಇದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು, ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲರೂ ಕೂಡ ತನ್ವೀರ್ ಸೇಠ್ ಅವರು, ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಬಾಗಿನವನ್ನು ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ. ಬೆಳಗಿಸುತ್ತಾಯೇ, ಕರುಣಿಸುತ್ತಾಯೇ, ಕಾಪಾಡುತ್ತಾಯೇ, ನಮ್ಮ ರೈತರ ಬದುಕನ್ನ ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೇ ಎನ್ನುವಂಥ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಕೈಮಿಗಿದು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸದ್ಭಕ್ತಿಯಿಂದ ಸಲ್ಲಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೆಲ್ಲರೂ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಸಚಿವರೆಲ್ಲರೂ ಕೂಡ ಅಪಾರವಾದ ಭಕ್ತಿಯಿಂದ, ಸಡಗರದಿಂದ, ಸಂಭ್ರಮದಿಂದ, ಸಂತೋಷದಿಂದ ಸುಭಿಕ್ಷತೆ ಆವರಿಸಲಿ ಈ ನಾಡಿನಲ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಸಲ್ಲಿಸಿ ತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಬಾಗಿನದ ಸಮರ್ಪಣೆ ಆಗಿದೆ. ಮತ್ತೊಮ್ಮೆ ಶ್ರೀ ದಿನೇಶ್ ಗೂಳಿಗೌಡರವರು ಜೊತೆಯಾಗಿದ್ದಾರೆ. ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು, ಸನ್ಮಾನ್ಯ ಶಾಸಕರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ. ಶ್ರೀ ಕೆಜಿ ಮಹೇಶ್ ಅವರು, ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, ಕೃಷ್ಣರಾಜ ಸಾಗರ, ವೇದಿಕೆ ಬಳಿ ದಯಮಾಡಿಸಬೇಕು. ಶ್ರೀ ಕೆಜಿ ಮಹೇಶ್, ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, ಕೃಷ್ಣರಾಜ ಸಾಗರ. ಇದು ತಾಯಿ ಸ್ವೀಕರಿಸು ನಮ್ಮ ಸದ್ಭಕ್ತಿಯ ಸತ್ಪ್ರಾರ್ಥನೆ. ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಮನದ ಇಂಗಿತವನ್ನು ನೆರವೇರಿಸು ತಾಯೇ. ನಮ್ಮೆಲ್ಲ ಅಭೀಷ್ಟಗಳನ್ನು ನೆರವೇರಿಸು. ಅದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಜನರ ಹಿತಕ್ಕಾಗಿ ಎನ್ನುವ ಭಾವದಿಂದ, ಸಮರ್ಪಣಾ ಭಾವದಿಂದ ಬಾಗಿನವನ್ನು ಸಮರ್ಪಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರು, ಹಾಗೆ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಶ್ರೀ ದಿನೇಶ್ ಗೂಳಿಗೌಡ ಅವರು ಕೂಡ ಜೊತೆಯಾಗಿದ್ದಾರೆ. ಎರಡು 2,80,000 ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸಿದ್ದಾಳೆ ತಾಯಿ ಕಾವೇರಿ. ಈ ಕೃಷಿ ಭೂಮಿಗೆ ಇಷ್ಟು ಅಪಾರ ಪ್ರಮಾಣದಲ್ಲಿ ನೀರಾವರಿ ಒದಗಿಸಲು ಮೂಲ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವರನ್ನು ಮತ್ತೆ 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 ನಾವು ನೆನಪು ಮಾಡಿಕೊಳ್ಳಲೇಬೇಕು. ನಾವು ಉಣ್ಣುವ ಅನ್ನದಲ್ಲಿ ಅವರ ಹೆಸರಿದೆ. ಅದರಲ್ಲೂ ಮಂಡ್ಯ ಭಾಗದ ಜನತೆ, ಇಷ್ಟೊಂದು ಮಂಡ್ಯ ಭಾಗದಿಂದ ಜನತೆ ವಿದ್ಯಾವಂತರಾಗಬೇಕಾದ್ರೆ, ಉದ್ಧಾರವಾಗಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಈ ದೂರದರ್ಶಿತ್ವವೇ ನಿಜಕ್ಕೂ ಕೂಡ ಮಹತ್ತರ ಕೊಡುಗೆ.
ಕೃಷಿ ಭೂಮಿಗೆ ನೀರನ್ನು ಒದಗಿಸುವುದು ಒಂದು ಉದ್ದೇಶವಾದರೆ ಬೆಂಗಳೂರೆಂಬ ಮಹಾನಗರಿ ಕುಡಿಯುವ ನೀರಿಗಾಗಿ ಕಾವೇರಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಬೆಂಗಳೂರೆಂಬ ಮಹಾನಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿರುವುದು ಕೂಡ ಈ ತಾಯಿ ಕಾವೇರಿಯೇ. ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ ಈ ಭಾಗದಲ್ಲೆಲ್ಲ ನೀರನ್ನು ಕುಡಿಬೇಕಾದ್ರೆ ತಾಯಿ ಕಾವೇರಿಯನ್ನು ಒಮ್ಮೆ ನೆನಪಿಸ್ಕೊಳ್ತಾರೆ. ಎಷ್ಟೇ ಅಲ್ಲಿ ಬೋರ್ ನೀರಿದ್ರೂ ಕೂಡ ಕಾವೇರಿ ನೀರು ಬರುತ್ತಾ ಅಂತ ಕೇಳ್ತಾರೆ. ಅದರೊಂದು ಪವಿತ್ರವಾದಂತಹ ಜಲ, ಪವಿತ್ರ ತೀರ್ಥ, ಪಾವನ ತೀರ್ಥ. ಅದನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಎನ್ನುವಂತಹ ಭರವಸೆ ನಮ್ಮ ನಾಡಿನ ಮಂದಿಯಲ್ಲಿದೆ. ಕಾವೇರಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು, ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು, ಹಾಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಬಂಡಿ ಸಿದ್ದೇಗೌಡರು, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ದಿನೇಶ್ ಗುಳಿಗೌಡರು, ಹಾಗೆ ಅನೇಕ ಶಾಸಕರು, ಸಚಿವರು ಒಳಗೂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಶ್ರೀ ಕೆ ಎಂ ಉದಯರವರು ಮಾನ್ಯ ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ, ಹೀಗೆ ಎಲ್ಲ ಮಹನೀಯರು ಜೊತೆಯಾಗಿದ್ದಾರೆ. ನಮ್ಮೆಲ್ಲರ ಜೀವನಗಳನ್ನು ಪೊರೆಯುವಂತಹ ಪ್ರಕೃತಿ ಮಾತೆ, ಅದುವೇ ತಾಯಿ ಕಾವೇರಿ ಮಾತೆ. ಆ ಮಾತೆಗೆ ಸದ್ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರವಾಹದ ಸಂದರ್ಭದಲ್ಲಿ ನೀರನ್ನು ಹೊರಬಿಡೋದಕ್ಕಾಗಿ 152 ಗೇಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ. 3.5 ಲಕ್ಷ ಅಂದರೆ 3.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಚೆಲ್ಲುವಂತಹ ಸಾಮರ್ಥ್ಯ ಈ 152 ಗೇಟ್ಗಳಿಗೆ ಇದೆ. ನೀರಾವರಿಗಾಗಿ 6 ಗೇಟ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೃಷಿ ಭೂಮಿಗೆ ನೀರಾವರಿಯನ್ನು ಕಲ್ಪಿಸುವಂತಹ ಉದ್ದೇಶದಿಂದ. ಆ ಕಾಲದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣಕ್ಕೆ ವೆಚ್ಚವಾದಂತಹ ಹಣ 9.1 ಕೋಟಿ. ಜನಪದ ಕಲಾವಿದರಿಗೆ ವಂದಿಸೋದಕ್ಕೆ ತೆರಳಿ ಅವರಿಗೆಲ್ಲ ವಂದಿಸಿ ಬರ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು. ನೆಲಮೂಲ ಸಂಸ್ಕೃತಿಯನ್ನ ಕಾಪಿಡ್ತಾ ಇರುವಂತಹ ಕಲಾವಿದರು, ನಿಜದ ಮಣ್ಣಿನ ಮಕ್ಕಳು ಜನಪದ ಕಲಾವಿದರು. ಆ ಕಲಾವಿದರಿಗೆ ವಂದನೆಯನ್ನ ಸಲ್ಲಿಸಿ ವೇದಿಕೆಯತ್ತ ಧಾವಿಸಿ ಬರ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಬಂಡಿ ಸಿದ್ದೇಗೌಡರು ಅವರು ಕೂಡ ವೇದಿಕೆಯತ್ತ ಧಾವಿಸಿ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡುವಾಗ ಅವ್ರವ್ರಿಗೆ ಅದು ಬರ್ದಿದ್ದಾರೆ ನೋಡಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಜನನಾಯಕ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗ್ತಾ ಇದೆ. ನಮ್ಮ ವೇದಿಕೆಗೆ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ಶ್ರೀ ದಿನೇಶ್ ಗುಳಿಗೌಡ ಅವರ ಆಗಮನವಾಗಿದೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪ್ರೀತಿ ಗೌರವವನ್ನು ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಭಾಗ್ಯಗಳ ಹರಿಕಾರ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಜನರ ಬದುಕಿಗೆ ಬೆಳಕನ್ನು ನೀಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಈ ವೇದಿಕೆಗೆ.
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬೃಂದಾವನವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದು ಮತ್ತಷ್ಟು ವಿಶ್ವವಿಖ್ಯಾತಿಯನ್ನ ಪಡೆಯುವಂತೆ ಮಾಡುವ ಮಹದಾಸೆ ಇದೆ, ಮಹಾ ಕನಸಿದೆ. ಅವರ ಕನಸಿಗೆ ನಾವು ಕೂಡ ಬೆಂಬಲವನ್ನ ನೀಡೋಣ. ವೇದಿಕೆಯಲ್ಲಿ ಇದಾಗಲೇ ಆಸೀನರಾಗಿದ್ದಾರೆ ಶ್ರೀ ಕೆ ಎಂ ಉದಯರವರು, ಸನ್ಮಾನ್ಯ ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ. ಸರ್ವ ಸಂಪತ್ತಿಗೂ ಮೂಲ ಕಾರಣ ಜೀವನದಿಗಳು. ನಮ್ಮೆಲ್ಲರ ಜೀವನಾಡಿ, ಜೀವನದಿ ತಾಯಿ ಕಾವೇರಿಯನ್ನ ಸ್ಮರಿಸಿ ಪ್ರಾರ್ಥನೆಯನ್ನ ಮಾಡಿ ಈ ನಾಡಿಗೆ ಬರದ ಸಿಡಿಲು ಮತ್ತೆ ಬಡಿಯದ ಹಾಗೆ ಕಾಪಾಡು ತಾಯಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಬಾಗಿನವನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಮಂಡ್ಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರುಗಳು, ಕರ್ನಾಟಕ ಸರ್ಕಾರದ ಸಚಿವರು, ಜನಪ್ರತಿನಿಧಿಗಳು ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಶೋಭಾಯಮಾನರಾಗಿದ್ದಾರೆ.